ನಮಗೆ ಸ್ವೀಟು ಬಿಸ್ಕೆಟು ಕಾಫಿ ಕೊಡ್ತಾರೆ. 50 ವರ್ಷ ಆದಮೇಲೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದೇ ನಮ್ಮ ಸ್ವೀಟ್ ಮಂಜಿಗೆ ಬಂದಿದ್ದೀರಿ. ಇಲ್ಲಿ ನೋಡಿ ಸಾಲಿಡ್ ತರಕಾರಿಗಳು ಕೊಟ್ಟಿದ್ದಾರೆ. ಆಮೇಲೆ ಮೊಳಕೆ ಕಾಳು ಕೊಟ್ಟಿದ್ದಾರೆ. ಕಾಫಿ ಬಿಸ್ಕೆಟು ಸ್ವೀಟ್ಸು ನಾವು 50ರಿಂದ 100 25ರಿಂದ 50 ಗ್ರಾಮ್ ತಿಂದರೆ 300ರಿಂದ 400 ಕ್ಯಾಲರಿ ನಮಗೆ ರೈಸ್ ಆಗಿಬಿಡುತ್ತೆ. ಇದನ್ನ 100 ಗ್ರಾಮ್ ತಿನ್ನಿ, ಮ್ಯಾಕ್ಸಿಮಮ್ 40ರಿಂದ 50 ಕ್ಯಾಲರಿ ಬರ್ತದೆ. ಆಮೇಲೆ ಫೈಬರ್ ಕಂಟೆಂಟು, ನಾರಿನಾಂಶ ಜಾಸ್ತಿ ಇದೆ, ನಾರಿನಾಂಶ ಮತ್ತು ಆರಾಮಾಗಿರುತ್ತೆ. ಮತ್ತು ಹೊಟ್ಟೆಗೂ ಏನೋ ತೊಂದರೆ ಆಗಲ್ಲ, ಆರಾಮಾಗಿರುತ್ತೆ. ಕ್ಯಾಲರೀಸ್ ಜಾಸ್ತಿ ಆಗಲ್ಲ. ಶುಗರ್ ಇರೋರು, BP ಜಾಸ್ತಿ ಇರೋರು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು ಮನೆಗಳಿಗೆ ಹೋದಾಗ ಈ ಥರ ಕೊಟ್ಟರೆ ಎಷ್ಟಾದರೂ ತಿಂದ್ಬಿಟ್ಟು ಮನೆಗೆ ಹೋದರೂ ಏನೂ ತೊಂದರೆ ಆಗಲ್ಲ. ಇದು ಅತ್ಯುತ್ತಮವಾದ ಆಹಾರ. ಸ್ನ್ಯಾಕ್ಸ್ ಅಂತಾರೆ ಇದನ್ನು, ಇದು ಊಟ ಅಲ್ಲ. ಸ್ನ್ಯಾಕ್ಸ್ ಕೊಟ್ಟರೆ ಇವು ಕೊಡಬೇಕು. ಅದು ಬಿಟ್ಟು ಬೇಕರಿ ಐಟಮ್ಸು, ಪಿಜ್ಜಾ, ಬಿಸ್ಕೆಟ್ಸು, ಕಾಫಿ, ಮಿಕ್ಸರು ಬೇರೆ ಬೇರೆ ಅವೆಲ್ಲ ಪ್ರೋಸೆಸ್ಡ್ ಫುಡ್ ಅಂತೆ. ಬೇರೆ ಕಡೆ 6 months 1 year ಆಗಿರುತ್ತೆ. ಒಂದು ಬಿಸ್ಕೆಟ್ ಪ್ಯಾಕೆಟ್ ತೆಗೆದ್ರೆ 1-2 years ಆಗಿರುತ್ತೆ ಮಾಡಿ. ಒಂದು ಕುಕ್ಕೀಸ್ ತಗೊಳ್ಳಿ 1 ವರ್ಷ ಆಗಿರುತ್ತೆ. ಅದರೊಳಗೆ ಏನು ನ್ಯೂಟ್ರಿಷನ್ ಇರೋದಿಲ್ಲ, ಆದರೆ ಟೇಸ್ಟ್ ಮಾತ್ರ ಇರುತ್ತೆ. ಗ್ಲೂಕೋಸ್ ಜಾಸ್ತಿ ಇರುತ್ತೆ. ಆ ಗ್ಲೂಕೋಸ್ ದೇಹದೊಳಗೆ ಹೋಗ್ಬಿಟ್ಟು ಶುಗರ್ ಆಗುತ್ತೆ. ಶುಗರ್ ಕನ್ವರ್ಟ್ ಆಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ದಯವಿಟ್ಟು ಈ ಥರ ಮನೆಗಳಿಗೆ ಹೋದರೆ ಈ ಥರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಆರೋಗ್ಯವಾಗಿರ್ತಾರೆ. ಮನೆಗೆ ಬಂದಿದ್ದ ಅತಿಥಿಗಳೂ ಆರೋಗ್ಯವಾಗಿರ್ತಾರೆ.